ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ಮುಂಚೂಣಿ ರಾಜ್ಯ ಅನ್ನೋ ಹೆಗ್ಗಳಿಕೆ ಹೊಂದಿದಂಥ ಕರ್ನಾಟಕ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ವಿಷಯದಲ್ಲಿ ಮತ್ತೆ ಆತಂಕಕಾರಿ ಕಾರಣಕ್ಕೆ ಸುದ್ದಿಯಾಗಿದೆ. ಸಿಪಿಸಿಬಿ ರಿಪೋರ್ಟ್ ಬಿಡುಗಡೆ ಮಾಡಿರುವಂತಹ ಇತ್ತೀಚಿನ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ವರದಿ ಪ್ರಕಾರ ದೇಶದಲ್ಲಿ ಉತ್ಪಾದನೆಯಾಗುವಂತಹ ಒಟ್ಟು ಪ್ಲಾಸ್ಟಿಕ್ ತ್ಯಾಜ್ಯದ ಸುಮಾರು 14% ಅಷ್ಟು ಕರ್ನಾಟಕವೇ ಉತ್ಪಾದಿಸ್ತಾ ಇದೆ. ಅಂದ್ರೆ ಪ್ಲಾಸ್ಟಿಕ್ ತ್ಯಾಜ್ಯ ಉತ್ಪಾದನೆಯಲ್ಲಿ ಕರ್ನಾಟಕ ದೇಶದಲ್ಲೇ ಮೊದಲ ಸ್ಥಾನದಲ್ಲಿ ಇದೆ. ಆದರೆ ಈ ತ್ಯಾಜ್ಯವನ್ನು ಸಂಸ್ಕರಿಸುವಲ್ಲಿ ರಾಜ್ಯ ಹಿಂದೆ ಬಿದ್ದಿದೆ. ಅಂದ್ರೆ ಹಿಂದಿನಿಂದ 3ನೇ ಸ್ಥಾನದಲ್ಲಿ ಇದೆ. ಅಂಕಿಅಂಶಗಳ ಪ್ರಕಾರ 2021-22ನೇ ಸಾಲಿನಲ್ಲಿ ಕರ್ನಾಟಕದಲ್ಲಿ ಸುಮಾರು 5.28 ಲಕ್ಷ ಟನ್ ಪ್ಲಾಸ್ಟಿಕ್ ತ್ಯಾಜ್ಯ ಉತ್ಪಾದನೆಯಾಗಿದೆ. ಅಂದ್ರೆ ಪ್ಲಾಸ್ಟಿಕ್ ವೇಸ್ಟ್. ಈ ಪೈಕಿ ಕೇವಲ 18,243 ಟನ್ ಮಾತ್ರ ಸಂಸ್ಕರಣೆಗೆ ಒಳಪಟ್ಟಿದೆ. ಅಂದ್ರೆ ಪ್ಲಾಸ್ಟಿಕ್ ಪ್ರೊಸೆಸಿಂಗ್. ಉಳಿದಂತೆ ಸುಮಾರು 5.1 ಲಕ್ಷ ಟನ್ ಅಂದ್ರೆ ಸುಮಾರು 97% ಅಷ್ಟು ಪ್ಲಾಸ್ಟಿಕ್ ತ್ಯಾಜ್ಯ ಲ್ಯಾಂಡ್ ಫಿಶ್ ಅಂದ್ರೆ ತ್ಯಾಜ್ಯ ವಿಲೇವಾರಿ ಮಾಡಲು ನಿಗದಿಪಡಿಸಿದಂಥ ಜಾಗ ಅಥವಾ ಭೂಕುಸಿತದ ಜಾಗಗಳಲ್ಲೇ ವಿಲೇವಾರಿ ಆಗ್ಬಿಡ್ತಾ ಇದೆ. ಇದು ನಗರಗಳಲ್ಲಿ ತ್ಯಾಜ್ಯ ವಿಲೇವಾರಿಗಾಗಿ ಅನುಸರಿಸುವಂತ ಒಂದು ವಿಧಾನ. ಆದರೆ ಈ ವಿಧಾನದಲ್ಲಿ ಕಸವನ್ನ ಮಣ್ಣಿನಡಿಯಲ್ಲಿ ಹೂಳುವ ವ್ಯವಸ್ಥೆ ಮಾಡೋದ್ರಿಂದ ತ್ಯಾಜ್ಯ ನೀರು ಮಣ್ಣಿಗೆ ಸೇರಿ ಪರಿಸರಕ್ಕೆ ಹಾನಿ ಮಾಡೋ ಸಾಧ್ಯತೆಗಳು ಬಹಳಿರುತ್ತೆ. ಹಾಗಾಗಿ ಇದರ ನಿರ್ವಹಣೆಯು ಅತ್ಯಂತ ಅಗತ್ಯ. ಸಂಸ್ಕರಿಸಲಾದಂಥ ಪ್ಲಾಸ್ಟಿಕ್ ತ್ಯಾಜ್ಯದಲ್ಲಿ ಸುಮಾರು 70% ಮರುಬಳಕೆ ಅಂದ್ರೆ ರೀಸೈಕ್ಲಿಂಗ್ ಆಗ್ತಾ ಇದ್ರೂ ಸಹ ಒಟ್ಟು ಉತ್ಪಾದನೆಯ ಹೋಲಿಕೆಯನ್ನ ನೋಡಿದ್ರೆ ಕರ್ನಾಟಕದಲ್ಲಿ ಕೇವಲ ಸುಮಾರು 3% ಅಷ್ಟು ಪ್ಲಾಸ್ಟಿಕ್ ಮಾತ್ರ ರೀಸೈಕಲ್ ಆಗ್ತಾ ಇದೆ ಅನ್ನೋದು ನಿಜಾಂಶ. ಪರಿಸರ ಸಂರಕ್ಷಣೆಯ ಬಗ್ಗೆ ದೊಡ್ಡ ಘೋಷಣೆಗಳನ್ನ ಮಾಡುವ ರಾಜ್ಯಕ್ಕೆ ಇದು ತೀರಾ ಅವಮಾನಕರ ಸ್ಥಿತಿ. ಬೆಂಗಳೂರಿನಂಥ ನಗರಗಳಲ್ಲೂ ಇಂದಿಗೂ ನಿತ್ಯ ರಸ್ತೆ ಬದಿ ಕಸಗಳನ್ನ ಹಾಕೋದು ನಿಂತಿಲ್ಲ. ಮೇಲಾಗಿ ಆ ಕಸವನ್ನ ವಿಲೇವಾರಿ ಮಾಡೋ ವ್ಯವಸ್ಥೆಯೂ ಸರಿಯಾಗಿಲ್ಲ. ಹಸಿ ಕಸ ಒಣ ಕಸ ವಿಂಗಡಣೆಯ ಅರಿವು ಜನರಿಗಿದ್ರೂ ಅದನ್ನ ಕಾರ್ಯಗತಗೊಳಿಸ್ತಾ ಇಲ್ಲ. ನಗರಗಳ ಬೀದಿಯಲ್ಲಿ ಓಡಾಡುವಂಥ ಎಷ್ಟೋ ಹಸುಗಳಿಗೆ ಈ ತ್ಯಾಜ್ಯವೇ ಹುಲ್ಲು, ನಾಯಿಗಳಿಗೆ ಅದೇ ಊಟ. 2016ರಲ್ಲಿ ಕರ್ನಾಟಕ ದೇಶದಲ್ಲಿ ಮೊದಲ ಬಾರಿಗೆ ಎಲ್ಲಾ ರೀತಿಯ ಪ್ಲಾಸ್ಟಿಕ್ ಮತ್ತು ಕಾಂಪೋಸ್ಟಬಲ್ ಅಂದ್ರೆ ನೈಸರ್ಗಿಕವಾಗಿ ಕೊಳೆಯುವ ಮಣ್ಣಿನೊಂದಿಗೆ ಬೆರೆಯುವ ವಸ್ತು ಈ ಕ್ಯಾರಿ ಬ್ಯಾಗ್ಗಳನ್ನ ಮತ್ತು ಸಂಪೂರ್ಣವಾಗಿ ನಿಷೇಧ ಮಾಡಿಬಿಡುತ್ತೆ. ಈ ನಿಷೇಧದಲ್ಲಿ ಬ್ಯಾಗ್ಗಳಷ್ಟೇ ಅಲ್ಲದೆ ಪ್ಲಾಸ್ಟಿಕ್ ಬ್ಯಾನರ್ಗಳು, ಫ್ಲೆಕ್ಸ್ಗಳು, ಬಂಟಿಂಗ್ಸ್ಗಳು ಮತ್ತು ಕಪ್ ಪ್ಲೇಟ್ಸ್ಗಳು, ಚಮಚಗಳು, ಥರ್ಮೋಕಾಲ್ನಿಂದ ತಯಾರಿಸಲಾದಂಥ ವಸ್ತುಗಳು, ಮೈಕ್ರೋ ಬೀಡ್ಸ್ಗಳವರೆಗೆ ಎಲ್ಲವೂ ಸಹ ಸೇರಿದ್ವು. ಅಂದಿನ ಸರ್ಕಾರದ ನಿರ್ಧಾರವನ್ನ ದೇಶವೇ ಮೆಚ್ಚಿತ್ತು. ಆದ್ರೆ ನೀತಿ ಇದ್ರೂ ಅದು ಜಾರಿಗೆ ಬಂದಿಲ್ಲ ಅನ್ನೋ ಸ್ಥಿತಿ ಇಂದಿಗೂ ಮುಂದುವರಿತಾನೇ ಬಂದಿದೆ. ಇದೇ ಇಂದಿನ ಸಮಸ್ಯೆಯ ಮೂಲ. ಮಾರುಕಟ್ಟೆಗಳಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳು ಸಹ ಸುಲಭವಾಗಿ ಸಿಗತ್ತೆ. ಮಾರಾಟವೂ ನಿರ್ಬಂಧವಿಲ್ಲದೆ ನಡೆಯುತ್ತೆ. ಬಳಕೆಯೂ ಮುಂದುವರೆದಿದೆ. 2022ರ ಜುಲೈಯಲ್ಲಿ ಕೇಂದ್ರ ಪರಿಸರ ಸಚಿವಾಲಯ ದೇಶವ್ಯಾಪಿ 19 ಏಕ ಬಳಕೆ ಪ್ಲಾಸ್ಟಿಕ್ ಅಂದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳನ್ನ ಅಂದ್ರೆ ಒಂದೇ ಸಲ ಯೂಸ್ ಮಾಡುವಂಥ ಪ್ಲಾಸ್ಟಿಕ್ಗಳನ್ನ ನಿಷೇಧ ಮಾಡುತ್ತೆ. ಇದರಲ್ಲಿ ಪ್ಲಾಸ್ಟಿಕ್ ಸ್ಟಿಕ್ ಇರುವಂಥ ಇಯರ್ಬಡ್ಸ್ಗಳು, ಬಲೂನ್ ಸ್ಟಿಕ್ಸ್ಗಳು, ಪ್ಲಾಸ್ಟಿಕ್ ಧ್ವಜ, ಐಸ್ ಕ್ರೀಮ್ ಸ್ಟಿಕ್ಗಳು, ಥರ್ಮಕೋಲ್ ಅಲಂಕಾರಿಕ ವಸ್ತುಗಳು, ಪ್ಲಾಸ್ಟಿಕ್ ಪ್ಲೇಟ್ಸ್ಗಳು, ಕಪ್ಗಳು, ಸ್ಟ್ರಾ, ಟ್ರೇ, ರ್ಯಾಪಿಂಗ್ ಫಿಲ್ಮ್ಸ್ಗಳು, ಆಹ್ವಾನ ಪತ್ರಿಕೆ, ಸಿಗರೇಟ್ ಪ್ಯಾಕೆಟ್ ಸೇರಿದಂತೆ 100 ಮೈಕ್ರಾನ್ಗಿಂತ ಕಡಿಮೆ ದಪ್ಪದ PVC ಬ್ಯಾನರ್ಗಳು ಸಹ ಸೇರಿದೆ. ನಂತರ ಈ ಮಿತಿಯನ್ನು 120 ಮೈಕ್ರಾನ್ಗೆ ಹೆಚ್ಚಿಸಲಾಯಿತು. ಈ ನಿಯಮ ಉಲ್ಲಂಘಿಸುವವರಿಗೆ ದಂಡ ವಿಧಿಸೋದಾಗಿ ಸ್ಪಷ್ಟ ಸೂಚನೆಯನ್ನು ಕೊಡಲಾಯಿತು. ಆದರೆ ಕರ್ನಾಟಕವೂ ಸೇರಿದಂತೆ ಬಹುತೇಕ ರಾಜ್ಯಗಳಲ್ಲಿ ಈ ನಿಷೇಧ ಸರಿಯಾಗಿ ಅನುಷ್ಠಾನ ಆಗದೇ ಇರೋದು ಎಲ್ರಿಗೂ ಗೊತ್ತಿದೆ. ನಗರಗಳು, ಪಟ್ಟಣಗಳು, ಹಳ್ಳಿಗಳ ಮಾರುಕಟ್ಟೆಗಳಲ್ಲಿ ಈ ಎಲ್ಲಾ ನಿಷೇಧಿತ ವಸ್ತುಗಳು ಸಾರಾಸಗಟಾಗಿ ಮಾರಾಟ ಆಗ್ತಾ ಇದೆ. ರಾಜಕೀಯ ಪಕ್ಷಗಳು ಚುನಾವಣೆ, ಪ್ರತಿಭಟನೆ, ಸಮಾರಂಭಗಳ ಸಂದರ್ಭದಲ್ಲಿ ಫ್ಲೆಕ್ಸ್, ಬ್ಯಾನರ್ಗಳು ಮತ್ತು ಪ್ಲಾಸ್ಟಿಕ್ ಅಲಂಕಾರಿಕ ವಸ್ತುಗಳನ್ನ ವ್ಯಾಪಕವಾಗಿ ಬಳಸ್ತಾ ಇದೆ. ಇದು ಪ್ಲಾಸ್ಟಿಕ್ ನಿಷೇಧದ ವಿಚಾರದಲ್ಲಿ ಅತಿ ದೊಡ್ಡ ವ್ಯಂಗ್ಯ. ಇದು ಸಾಮಾನ್ಯ ನಾಗರಿಕರಿಗೆ ತಪ್ಪು ಸಂದೇಶ ನೀಡೋದರ ಜೊತೆಗೆ ಆಡಳಿತ ವ್ಯವಸ್ಥೆಯ ನೈತಿಕತೆ ಮೇಲೆ ಪ್ರಶ್ನೆಯನ್ನು ಹುಟ್ಟಿಸುತ್ತೆ. ನಾವು ನಿಷೇಧವನ್ನು ಜಾರಿಗೊಳಿಸುವಲ್ಲಿ ವಿಫಲವಾಗಿದ್ದೇವೆ. ಕೇವಲ ನಿಯಮ ಜಾರಿಗೊಳಿಸೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಕಠಿಣ ಅನುಷ್ಠಾನ, ನಿರಂತರ ಮೇಲ್ವಿಚಾರಣೆ ಮತ್ತು ಸಾರ್ವಜನಿಕ ಜಾಗೃತಿ ಅತ್ಯಗತ್ಯ ಅನ್ನೋದು ಹಲವು ನಗರಾಧಾರಿತ ಘನತ್ಯಾಜ್ಯ ನಿರ್ವಹಣಾ ತಜ್ಞರ ಅಭಿಪ್ರಾಯ. ಕರ್ನಾಟಕದಲ್ಲಿ ನೋಂದಾಯಿಸದ ಪ್ಲಾಸ್ಟಿಕ್ ಉತ್ಪಾದನಾ ಮತ್ತು ರೀಸೈಕ್ಲಿಂಗ್ ಘಟಕಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋ ಗಂಭೀರ ಅಂಶವನ್ನು ಈ ಸಿಪಿಸಿಬಿ ವರದಿ ಬಹಿರಂಗಪಡಿಸಿದೆ. ಇನ್ನು ನಿಯಮ ಪಾಲನೆ ಮಾಡದೇನೆ ಪರಿಸರ ಮಾಲಿನ್ಯಕ್ಕೆ ನೇರ ಕಾರಣ ಆಗ್ತಿದ್ದಾವೆ ಇವುಗಳು. ಇಂಥ ಘಟಕಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದೇ ಇದ್ರೆ ಪ್ಲಾಸ್ಟಿಕ್ ತ್ಯಾಜ್ಯದ ಸಮಸ್ಯೆ ಇನ್ನಷ್ಟು ಗಂಭೀರವಾಗುವುದಂತೂ ಸತ್ಯ. ಈ ಕುರಿತು ಪರಿಸರ ಪತ್ರಕರ್ತೆ ಶ್ರೀನಿಧಿ ಅಡಿಗ ಹೀಗೆ ಹೇಳ್ತಾರೆ.
ನಗರಗಳಲ್ಲಿ ಮನೆಗಳಲ್ಲಿ ತ್ಯಾಜ್ಯ ವಿಂಗಡಣೆ, ಸಂಗ್ರಹಿಸಿದ ವಾಹನಗಳಲ್ಲಿ ವಿಂಗಡಿಸಿದ ತ್ಯಾಜ್ಯ ಬೇರೆ ಬೇರೆಯಾಗಿಯೇ ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಸಮರ್ಪಕವಾಗಿ ನಡೀತಾ ಇಲ್ಲ. ಪ್ಲಾಸ್ಟಿಕ್ ನಿಷೇಧಗೊಂಡಿದ್ರೂ ಅದು ಇನ್ನೂ ಬಳಕೆಯಲ್ಲಿದೆ. ಬೆಂಗಳೂರಿನಂತಹ ನಗರವನ್ನು ಹೊರತುಪಡಿಸಿದ್ರೆ ಉಳಿದೆಡೆ ಇ ವೇಸ್ಟ್ ಸಂಗ್ರಹಣಾ ವ್ಯವಸ್ಥೆಗಳಿಲ್ಲ. ಹೆಚ್ಚಿನ ಗ್ರಾಮ ಪಂಚಾಯಿತಿಗಳಲ್ಲಿ ತ್ಯಾಜ್ಯ ಸಂಗ್ರಹಣೆ ವಿಂಗಡಣೆ ಪ್ರಕ್ರಿಯೆ ನಡೆಯುತ್ತಿದ್ರೂ ಸಹ ಸಂಗ್ರಹಿಸಿದ ಘನತ್ಯಾಜ್ಯ ವಿಲೇವಾರಿಗೆ ಸೂಕ್ತ ಪರಿಹಾರೋಪಾಯಗಳಾಗ್ಲಿ ಅಥವಾ ನಿದರ್ಶನಗಳಾಗ್ಲಿ ಇಲ್ಲ. ಸೊ ಪ್ಲಾಸ್ಟಿಕ್ ತ್ಯಾಜ್ಯವಾಗ್ಲಿ ಅಥವಾ ಇತರ ತ್ಯಾಜ್ಯವಾಗ್ಲಿ ಅದರ ಮರುಬಳಕೆ ಇನ್ನೂ ಪ್ರಯೋಗಾವಸ್ಥೆಯಲ್ಲಿಯೇ ಇದೆ. ಸೊ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಸಿಮೆಂಟ್ ಫ್ಯಾಕ್ಟರಿಗಳಿಗೆ ಕಳಿಸೋದು ವಿಲೇವಾರಿಯ ಒಂದು ಮಾರ್ಗ. ಆದರೆ ಅದರ ಸಾಗಾಣಿಕೆಯ ದುಬಾರಿ ವೆಚ್ಚವನ್ನ ಗ್ರಾಮ ಪಂಚಾಯಿತಿಗಳಿಗೆ ಭರಿಸೋದು ಕಷ್ಟ. ಸೊ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಒಂದೆಡೆ ಸಂಗ್ರಹಿಸಿ ಅದನ್ನ ಕಳಿಸೋ ವ್ಯವಸ್ಥೆಯನ್ನ ಸರ್ಕಾರದಲ್ಲಿ ಅದನ್ನ ಮಾಡ್ತಾ ಇಲ್ಲ. ಹೀಗಾಗಿ ಟನ್ಗಟ್ಟಲೆ ಪ್ಲಾಸ್ಟಿಕ್ ಘನತ್ಯಾಜ್ಯ ನಿರ್ವಹಣಾ ಘಟಕಗಳಲ್ಲಿಯೇ ಸಂಗ್ರಹ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ತ್ಯಾಜ್ಯ ವಿಲೇವಾರಿ ಹಾಗೂ ಪ್ಲಾಸ್ಟಿಕ್ ನಿಷೇಧದ ಕುರಿತು ಕಠಿಣ ಕ್ರಮಗಳನ್ನ ಅನುಷ್ಠಾನಗೊಳಿಸೋದು ಅಗತ್ಯ ಅಂತ ಹೇಳ್ತಾರೆ. ಇನ್ನು 2016ರಲ್ಲಿ ದೇಶಕ್ಕೆ ಮಾದರಿಯಾಗಿದ್ದಂಥ ಪ್ಲಾಸ್ಟಿಕ್ ನಿಷೇಧ ಇಂದು ಕಾಗದದ ಮೇಲಿನ ಘೋಷಣೆಯಾಗಿ ಉಳಿದಿರೋದು ದುರಂತ. ತ್ಯಾಜ್ಯ ಉತ್ಪಾದನೆಯನ್ನು ನಿಯಂತ್ರಿಸುವಲ್ಲಿ, ಸಂಸ್ಕರಣಾ ಮೂಲ ಸೌಕರ್ಯ ವಿಸ್ತರಿಸುವಲ್ಲಿ ಹಾಗೂ ನಿಷೇಧಿತ ವಸ್ತುಗಳ ಬಳಕೆಗೆ ಕಠಿಣ ಕ್ರಮ ಕೈಗೊಳ್ಳುವಲ್ಲಿ ಸರ್ಕಾರದ ನಿರಂತರ ವಿಫಲತೆ ಸ್ಪಷ್ಟವಾಗಿ ಕಾಣಿಸುತ್ತೆ. ನೋಂದಾಯಿಸದ ಉತ್ಪಾದನಾ ಮತ್ತು ರೀಸೈಕ್ಲಿಂಗ್ ಘಟಕಗಳ ಮೇಲಿನಂಥ ನಿಯಂತ್ರಣ, ರಾಜಕೀಯ ಪಕ್ಷಗಳು ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಪ್ಲಾಸ್ಟಿಕ್ ಬಳಕೆಗೆ ಸಂಪೂರ್ಣ ತಡೆ, ಸ್ಥಳೀಯ ಸಂಸ್ಥೆಗಳ ಹೊಣೆಗಾರಿಕೆ ನಿಗದಿ ಮತ್ತು ಜನಜಾಗೃತಿ ಸೇರಿದಂತೆ ಕಠಿಣ ಕ್ರಮಗಳ ಅನುಷ್ಠಾನದಿಂದ ಮಾತ್ರ ತ್ಯಾಜ್ಯ ವಿಲೇವಾರಿಯನ್ನು ವ್ಯವಸ್ಥಿತವಾಗಿ ಮಾಡೋಕೆ ಸಾಧ್ಯ. ಸೊ ಇವು ಜಾರಿಗೆ ಬರದೇ ಇದ್ರೆ ಈ ಲ್ಯಾಂಡ್ ಫಿಲ್ಸ್ಗಳಲ್ಲಿ ಹೂತೋಗ್ತಾ ಇರುವಂತಹ ಪ್ಲಾಸ್ಟಿಕ್ ಪರಿಸರವನ್ನಷ್ಟೇ ಅಲ್ಲ, ಮುಂದಿನ ಪೀಳಿಗೆಯ ಭವಿಷ್ಯವನ್ನು, ಪ್ರಾಣಿ ಸಂಕುಲವನ್ನು ಸಹ ಅಪಾಯಕ್ಕೆ ತಳ್ಳುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.